ಬಂಗಾರ ಮರೆ ನಿಮ್ಮನ್ನ ಈ ತರ ನೋಡ್ಬೇಕು ಅಂತ ನಾನು ಅದು ದಿನದಿಂದ ಕಾಯ್ತಾ ಇದ್ನ ಏನೋ. ಈಗ ಬಂದಿರೋದ್ ನಮ್ಮ ಊರಿಗೆ ಗೊತ್ತು ಅಂತ ಹೇಳಿದ್ರೆ ಒಳ್ಳೆ ಗೊತ್ತು. ಮತ್ತೆ ಬಂಗಾರಮ್ಮ ಅಂದ್ರೆ ಸುಮ್ಕೆನಾ? ಹಳ್ಳಾಡ್ಬೇಕು ಊರೆಲ್ಲನೂ. ಅದೆಲ್ಲ ಸರಿ, ನನ್ನ ಗಂಡ ಎಲ್ಲಿ ಕಾಣ್ತಿಲ್ಲ. ಹಂಗೆ ನನ್ನ ಸೌತಿ ಬಂದಿದ್ಲಲ್ಲ, ಅವಳೆಲ್ಲ ಹಾಳಾಗೋದ್ಲು. ಓಹೋ, ನಾನು ಬಂದಿರ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಲಾ. ಅವಳು ಎಲ್ಲಿದ್ರು ಪರವಾಗಿಲ್ಲ, ಅವಳನ್ನ ಇಟ್ಟಾಡಿಸ್ಕೊಂಡು ಹೊಡಿತೀನಿ ನಾನಂತೂ ಬಿಡಕ್ಕಿಲ್ಲ ಅವಳನ್ನ. ನನ್ನ ಮನೆಗೆ ನಾನು ಇಲ್ದಾಗ ಬಂದ್ಬಿಟ್ಟು ಏನೇನೆಲ್ಲ ಮಾಡವಳೆ ಅಂತ ಗೊತ್ತಾಗ್ಬೇಕಲ್ಲ. ನಾನಂದ್ರೆ ಏನು ಅಂತ ಅವಳಿಗೆ ತೋರಿಸ್ತೀನಿ. ಅಮ್ಮ, ಬೀರುನಾಗಿರ ಅರ್ಧಕ್ಕರ್ಧ ದುಡ್ಡೆಲ್ಲ ಮಂಗಮಯ ಆಗೋಗ್ಬಿಟ್ಟೈತೆ ಕಣಮ್ಮ. ಏನೇ ಹೇಳ್ತಿದ್ಯಾ ನೀನು? ಅರ್ಧಕ್ಕರ್ಧ ದುಡ್ಡು ಮಂಗಮಯ ಆಗೈತೆ ಅಂತಂದ್ರೆ ಏನೇ? ಹೂ ಕಣಮ್ಮ, ಕಾಣ್ತಾನೆ ಇಲ್ಲ. ಬೀಗನೂ ಅಲ್ಲೇ ಬಿದ್ದಿತ್ತು, ಎಲ್ಲ ಎತ್ಕೊಂಡು ನೋಡ್ದೆ ಕಣಮ್ಮ. ಅರ್ಧಕ್ಕರ್ಧ ನಾವೆಲ್ಲ ಒಡವೆನೂ ಕಾಣಿಸ್ತಿಲ್ಲ ಕಣಮ್ಮ, ನಿನ್ನವು ಅರ್ಧಕ್ಕರ್ಧ ಒಡವೆ ಕಾಣಿಸ್ತಿಲ್ಲ ಕಣಮ್ಮ. ಎಲ್ಲನೂ ಮಂಗಮಯ ಆಗೋಗ್ಬಿಟ್ಟವೆ ಕಣಮ್ಮ. ಬಂಗಾರಮ್ಮರೇ, ನಿನ್ ಸೌತಿ ಬಂದಿದ್ಲಲ್ಲ, ಅವಳೇನೇನು ಏನಾರ ಎಲ್ಲ ದೇವ್ಕೊಂಡು ಹೋಗೋಳೆ ಅಂತ ಅನ್ನಿಸ್ತದೆ. ನೋಡಿ ಎಲ್ಲ ಈ ಮನೆಯಾಗ ಇದ್ಲು ಅಂತ ಹೇಳಿಲ್ವ ನಾನು? ಅವಳೇನಿಯ ಎಲ್ಲ ದೇವ್ಕೊಂಡು ಎತ್ಕೊಂಡು ಹೊಂಟು ಹೋಗ್ಬಿಟ್ಟವಳೆ. ಎಲ್ಲ ಇವಳ ನಾನು ಇಲ್ದಿರೋ ಟೈಮಾಗ ಬಂದು ನಮ್ಮ ಮನೆಗಿರೋವನ್ನೇ ಎಲ್ಲ ಬಾಚ್ಕೊಂಡು ದೋಚ್ಕೊಂಡು ಹೋಗೋಳೆ ಅಂದ್ರೆ ಇನ್ನು ಎಂಥ ಮುಳ್ಳಿರ್ಬೇಡ. ಅವಳ ಮನೆ ಎಲ್ಲಿ ಅಂತ ನೀನು ತಿಳ್ಕ. ಅವಳ ಮಂತಕ್ಕೆ ಹೋಗ್ಬಿಟ್ಟು ಗ್ರಾಚಾರ ಬುಡಿಸ್ಬಿಟ್ಟೇನೇ ಬರೋದು ನೋಡ್ತಾ ಇರು. ನಮ್ಮ ಮನೆ ಒಡವೆ ದುಡ್ಡು ಎತ್ಕೊಂಡು ಹೋಗಿ ನನ್ನ ಗಂಡುನೇ ಬುಟ್ಟಿಗೆ ಹಾಕೊಂಡು ಹಿಂಗೆಲ್ಲ ಮೆರಿತಾವಳೆ ಅಂತ ಹೇಳಿದ್ರೆ ಅವಳನ್ನಂತೂ ನಾನು ಸುಮ್ಕೆ ಬಿಡಕ್ಕಿಲ್ಲ. ನನ್ನ ಗಂಡ ಏನು ಆಟ ಆಡ್ಬಿಟ್ಟ ನನ್ನ ಗಂಡ ಕಂತ್ರಿ ನನ್ನ ಮಗ. ಅವನಂತೂ ಸುಮ್ಕೆ ಬಿಡಕ್ಕಿಲ್ಲ. ನಾನಿಲ್ಲ ಅಂದಿದ ತಕ್ಷಣ ಜೈಲಿಗೂ ಬಂದು ನಮ್ಮನ್ನು ನೋಡ್ಕೊಂಡು ಹೋಗಕ್ಕೆ ಬರಲಿಲ್ಲ. ಅಷ್ಟು ಸಾಲದು ಅಂತ ನಾನು ಹೋಗಿದ್ ಕುಸಿಗೆ ಇನ್ನೊಬ್ಳನ್ನ ಕರ್ಕೊಂಬಿಟ್ಟು ಬಂದು ಬರೇ ಮಾಡಿಕೊಂಡವನೇ. ಅವಳ ಮನೆ ಅವಳ ಬಗ್ಗೆ ತಿಳ್ಕೊಂಬಿಟ್ಟು ಬರ್ತೀನಿ ರೀ ಬೀಗ್ರೆ. ಅಮ್ಮ, ಹೊತ್ತಿಗೆ ಎಲ್ಲ ಗೊತ್ತಿದ್ದು ಅವಳು ಮನೆ ಬಿಟ್ಬಿಟ್ಟು ಹೊಂಟೋಗೋಳೆ. ಎಲ್ಲ ಗೊತ್ತಿತ್ತಂತೆ, ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ ನೋಡವಳು. ಬುಟ್ಟಾಕೆ ಅವಳ ಹೆಸರನ್ನ ಮನೆಯಾಗ ಎತ್ತಲೇ ಬೇಡ. ಪೊಲೀಸರು ಬೇರೆ ಹೇಳೋರು ತಾನೆ ಅವಳು ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇನ್ನೇಂತಾನೆ ಮಾಡಕೈತದೆ. ಸುಮ್ಕಿರು. ನೋಡು, ಹೆಂಗನ ಮಾಡಿ ನಿಮ್ಮ ಅಪ್ಪಂತಾಗ ಎಲ್ಲನೂ ಆಸ್ತಿ ನಾವು ಬರ್ಸ್ಕೊಂಡ್ಲೇಬೇಕು. ನಮಗೇನು ಜಾಸ್ತಿ ಬೇಡ, ನಿನ್ಗೂ ನಿಮ್ಮ ಅಣ್ಣನ ಹೆಸ್ರಿಗೆ ಬರಿ ಅಂತ ಕೇಳಲೇಬೇಕು. ಹುಟ್ಟ ಮೊಮ್ಮಕ್ಕಳ ಹೆಸ್ರಿಗೆ ಏನಕ್ಕೆ ಬೇಕು ಆಸ್ತಿ? ಅರ್ಧ ಕೊಟ್ರೆ ಸಾಲದೆ? ಬೇಕು ಕಣಮ್ಮ. ಓ ಬಂಗಾರಿ ಬಂದ್ಬಿಟ್ಟ. ಇನ್ನೊಂದ್ 2 ದಿನ ಇದ್ಬಿಟ್ಟು ಬರ್ಬೇಕಿತ್ತು. ಪೊಲೀಸ್ ಸ್ಟೇಷನ್ಗೆ ಶಾನೆ ದಿನ ಇರಕ್ಕಾಗಿಲ್ಲ ಅನ್ನಿಸ್ತದೆ. ಇನ್ನೊಂದ್ 4 ದಿನ ಇದ್ದಿದ್ರೆ ಎಲ್ಲ ಸುರೋಗೋದಮ್ಮ. ಏನ್ರಿ, ಎಷ್ಟ್ರೀ ಧೈರ್ಯ ನಿಮ್ಗೆ? ನಾನು ಇಲ್ದಿರೋ ಟೈಮ್ನ ನೋಡ್ಕೊಂಡು, ನಾನು ಇಲ್ದಿರೋ ಟೈಮಾಗೆ ಯಾವಳನ್ನ ನನ್ನ ಸೌತಿನ ಕರ್ಕೊಬಿಟ್ಟು ಬಂದು ಮನೆಗೆ ಮಾಡಿಕೊಂಡಿದ್ದೀರಾ ಅಂತಂದ್ರೆ ನೀವೇನು ಎಂಥ ನಾಲಾಯಕ್ ನನ್ನ ಮಗ ಇರಬೇಡ ಹೇಳಿ. ಅಯ್ಯೋ, ನಾನೆಲ್ಲಿ ಇಟ್ಕೊಂಡಿದ್ದೆ? ಸಾಕು, ಜೈಲಾಗಿದ್ದಿದ್ದು ಮಾತ್ರ ನಂಗೆಲ್ಲ ವಿಷಯ ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ಎಲ್ಲ ವಿಷಯನೂ ಗೊತ್ತಾಗೈತೆ. ಏನು ಜಮೀನು ಗಿಮೀನು ಎಲ್ಲ ಕೊಡಕ್ಕಿಲ್ಲ ಅಂತ ಬ್ಲಾಕ್ ಮೇಲ್ ಏನಾರ ಮಾಡ್ತೀಯಾ? ಮಾಡು. ಎಲ್ಲ ನನ್ನ ಸೌತಿಗೆ ಬರ್ಕೊಟ್ಬಿಟ್ಟೋ ಏನು ಎಲ್ಲನೂ? ಮಗಳೇ, ನಿಮ್ಮ ಅಪ್ಪನ ಹೇಳ್ಕ, ನಿಮ್ಮ ಅಪ್ಪನ ಮಾತ್ರ ಬಿಡೋದು ಬೇಡ. ಎಲ್ಲ ಮೋಸ ಮಾಡಿ ನನಗೂ ನಿನಗೂ ನಿಮ್ಮ ಅಣ್ಣ ಹಿಂಗೂ ಎಲ್ಲ ಮೋಸ ಮಾಡಿ ಚೊಂಬು ಕೊಡ್ತಾವನಿ ಕಾಳ್ಬಡ್ಡಿ ನನ್ನ ಮಗ. ಇವನು ನಂಬ್ಕೊಂಡು ನಾನು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದಕ್ಕೆ ಇದೇನು ನೀಯೇ ಮಾಡೋದು? ನೋಡು, ನನಗದೆಲ್ಲ ಗೊತ್ತಿಲ್ಲ. ಅದೇನೇನೈತೆ ನನ್ನ ಮಗಳಿಗೂ ಆ ಮಗಂಗೂ ಇಬ್ರಿಗೂ ಪಾಲು ಹಾಕಿದ್ರೆ ಸರಿ. ಆಮೇಲೆ ನೀನು ಹಬ್ಬೆ ಪಾಲು ಈ ಥರ ಎಲ್ಲನ ಅಲ್ಕೊಂಡು ಎಲ್ಲನ ಓಡಾಡ್ಕೊಂಡು ಏನಾರ ಮಾಡ್ಕ. ಅದೆಲ್ಲ ನನಗೆ ಬೇಕಿಲ್ಲ. ನಮಗಂತೂ ಆಸ್ತಿನ ಪಾಲು ಬೇಕೇ ಬೇಕು. ಹಂಗೆಲ್ಲ ಕೊಡಕ್ಕಾಗಿಲ್ಲ, ಕೊಡೋದೇ ಇಲ್ಲ ನಾನಂತೂ. ಅದು ಹೆಂಗೆ ಕೇಳ್ತೀಯ ಕೊಡು ಅಂತ ಹೇಳ್ಬಿಟ್ಟು ನಾನು ಯಾರು ನೆಟ್ಟು ನೋಡ್ಕೋತಾರೋ ಅವ್ರಿಗೆ ಅಷ್ಟೇ ಏನಿಯಾ ಕೊಡೋದು ನನ್ನ ಆಸ್ತಿಯ. ವಿಲ್ ಬರ್ದಿಕ್ಕಿದ್ದೆ, ಯಾವ ವಿಲ್ಲು ಅವ್ರದ್ದು ಬಿಸಾಕಿದ್ದೀನಿ. ನೀನು ಜೈಲ್ಗೆ ಹೋಗಿದ ತಕ್ಷಣ ಏನಿಯಾ ಯಾರ ಹೆಸ್ರನಾಗೂ ಇಲ್ಲ ಇವಾಗ, ಎಲ್ಲ ನನ್ನ ಹೆಸ್ರನಾಗ ಏನಿಯಾ ಇರೋದು. ಏನಾರ ಶಾನೆ ಮಾತಾಡಿದ್ರೆ ಒಬ್ರಿಗೂ ಏನು ಸಿಗಕ್ಕಿಲ್ಲ ಅಷ್ಟೇ ಏನಿಯಾ. ನಾನು ಯಾರಿಗಾನ ಬರ್ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಬರ್ಕೊಟ್ಟು ನೀವು ಉಳ್ಬಾಳ್ತೀರಿ ಅಂತ ಅನ್ಕೊಬಿಟ್ಟಿದ್ದೀರಾ? ಉಳ್ಬಾಳ್ರಿ, ಬರ್ಕೊಟ್ಬಿಟ್ಟು ನೋಡೇ ಬಿಡ್ತೀನಿ ನಾನು. ಏನು ಅನ್ಕೊಬಿಟ್ಟಿದ್ರ ನನ್ನ ಕಟ್ಕೊಬಿಟ್ಟು ಇಷ್ಟು ದಿನ ಸಂಸಾರ ಮಾಡಿದ್ದೀನಿ ನಿಮ್ಮ ಜೊತೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಯಾವಳನ್ನ ಕರ್ಕೊಂಬಿಟ್ಟು ಬಂದು ಮನೆಗೆ ಮಾಡೋಗ್ಬಿಟ್ರು ಇರಪರ ದುಡ್ಡೆಲ್ಲನೂ ಎತ್ಕೊಂಡು ಹೋಗಂಗೆ ಮಾಡ್ಬಿಟ್ಟಿದ್ದೀರಲ್ಲ ನೀವು. ಲೆಕ್ಕ ಹೇಳಿ ಸರಿಯಾಗಿ. ಎಲ್ಲ ದುಡ್ಡು ಮಂಗಮಯ ಆಗೋಗ್ಬಿಟ್ಟೈತೆ. ನಿಮ್ಮ ಬಾಳ್ಗೆ ಇಷ್ಟು ಬೆಂಕಿ ಯಾಕ? ಈ ಬಾಳ್ಗೆ ನೀವ್ಯಾಕೆ ಹಿಂಗೆ ಮಾಡ್ತಿದ್ರೆ? ನೋಡಿ, ನಿಮ್ಮ ಹೆಸ್ರನಾಗ ಐತಿದ್ರೆ ನಾವು ಏನು ಮಾಡೋಕ್ಕೂ ಸರಿನೇನಿಯ. ನನ್ನ ಮಗ, ನಾನು ನನ್ನ ಮಗಳು ಎಲ್ಲ ಮುಂದಾಗ್ಬಿಟ್ಟಿದ್ದೀವಿ. ಈಗ ಏನಿದ್ರು ನಮಗೆ ಆಸ್ತಿಯ ಬರ್ಕೊಡ್ಬೇಕು ಅಷ್ಟೇನೇನಿಯ. ಯಾವಳೆ ಅವಳಿಗೂ ಬರ್ಕೊಟ್ಬಿಟ್ಟು ಏನೇನೇನೋ ನಾಟಕ ಮಾಡ್ತಿದ್ದೀರಾ? ಎಲ್ಲ ಸ್ವಯಾರ್ಜಿತ ಆಸ್ತಿ ಅಂತ ಹೇಳ್ಬಿಟ್ಟು. ಅಪ್ಪ, ನೀವೇನು ಅಂತ ಮಾಡಿದಿರಪ್ಪ? ಮನೆನಾಗೆ ಏನೂ ಇಲ್ಲ, ಆಸ್ತಿ ಪತ್ರ ಅದು ಇದು ಎಲ್ಲ ಏನು ಕಾಣ್ತಾನೆ ಇಲ್ವಲ್ಲ. ಏನಾಯ್ತು ಆಸ್ತಿ ಪತ್ರ ಎಲ್ಲನೂ? ಏನ್ಲ ಹೇಳ್ತಿದ್ಯಾ ನೀನು? ಕಣಮ್ಮ, ಆಸ್ತಿ ಪತ್ರ ಗಿಸ್ತಿ ಪತ್ರ ಏನು ಕಾಣ್ತಾನೆ ಇಲ್ಲ. ಪುತ್ರಗಳು ಗಿತ್ರುಗಳು ಎಲ್ಲ ಅರ್ಧ ಒಡವೆ ಗಿಡವೆ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವಳೆ. ಅವಳು ಯಾವಳು ಬಂದಿದ್ಲು ಅಂತ ಹೇಳಿದ್ರಲ್ಲ, ಅವಳು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವಳೆ ಕಣಮ್ಮ. ಏನ್ ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ಇವಾಗಂತೂ. ಏನ್ ಮಾಡೋದಮ್ಮ? ಈ ಅಪ್ಪ ಮಾಡಿರೋ ಕೆಲ್ಸಕ್ಕೆ ಬರೀ ಇದೆ ಆಯ್ತು ನಮ್ಮ ಅಪ್ಪಂದು ಎಲ್ಲನೂ. ಅಪ್ಪ, ನಿನಗೆ ಮಕ್ಳಿಗಿನ್ನೂ ಬ್ಯಾರದೇ ಹೆಚ್ಚಾದ್ರೇನಪ್ಪ ನಿಂಗೆ? ಮಕ್ಳ ಮೇಲೆ ನಿಂಗೇನು ಪಿರುತಿನೇ ಇಲ್ವೇನಪ್ಪ ನಿಂಗೆ? ಯಾವಳನ್ನ ಈ ವಯಸ್ಸಾಗ ಕರ್ಕೊಂಬಿಟ್ಟು ಬಂದು ಇಕ್ಕಂತೀರಾ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಯ್ತದೆ ಕೇಳಿದ್ರೆ. ನೀನಿಯ ಎಂಥ ಕೆಲಸ ಮಾಡ್ಬಿಟ್ರಿ ನೀವಂತೂ. ಅಯ್ಯಯ್ಯಪ್ಪ, ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡೆ ಏನೇ ಇರಲಿಲ್ಲ. ಅಮ್ಮ, ಏನು ಉಳಿದಿಲ್ಲ, ಎಲ್ಲ ಒತ್ಕೊಂಡು ದೋಚ್ಕೊಂಡು ಹೊಂಟೋಗೋಳೆ. ಅದೆಲ್ಲಿ ಹೋಗೋಳೆ ಏನು ಕತೆಯೋ ಗೊತ್ತಿಲ್ಲ. ಒಡವೆ ಗಿಡವೆ ಅದೇನೋ ಸ್ವಲ್ಪ ಒಡವೆ ಬಿಟ್ಟೋಳಪ್ಪ, ಅದು ಯಾವ ಕುಸಿ ಬಿಟ್ಟವಳೆ ಗೊತ್ತಿಲ್ಲ. ಅರ್ಧ ಚಿಟುಗ್ರ ಒಡವೆ ಇದ್ದು ಕಣ್ಮಗ. ಚಿಟುಗ್ರ ಒಡವೆ ಎಲ್ಲ ಬಿಟ್ಬಿಟ್ಟು ಬಂಗಾರದ ಒಡವೆ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟವಳೆ ಅಂತ ಅನ್ನಿಸ್ತದೆ.
ಏನ್ರಿ ಬಂದಿರೋ ನಿಮ್ಗೆ ದೊಡ್ಡ ರೋಗ? ಅವಳೆಲ್ಲ ದೋಚ್ಕೊಂಡು ಹೋಗಂಟ ನೀವು ಗೆಣಸ್ ಕೇಳ್ತಾ ಇದ್ರಾ? ಕರ್ಕೊಂಡ್ ಬಂದ್ ಮನೆಗೆ ಇಟ್ಕೊಂಡ್ರದಲ್ದೆ ಆಸ್ತಿ ಪತ್ರಗಳೆಲ್ಲ ದೋಚ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಎಲ್ಲ ಒರಿಜಿನಲ್ ಪತ್ರಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟವಳಂತೆ. ಈಗ ನಾವೇನ್ ಮಾಡಾನಿ? ಈಗ ಇನ್ನೊಂದು ಪತ್ರ ತಗೋಬೇಕಾ? ಅದೇನಾಯ್ತದೋ ಗೊತ್ತಿಲ್ಲ. ಪತ್ರಗಳು ಅವು ಇವು ಎಲ್ಲ ದೇಪ್ಕೊಂಡು ಹೋಗ್ಬಿಟ್ಟವಳೆ. ನಿಮಗೆ ಮಾಡ್ತೀನಿ. ಬಿದ್ದಿರ್ರಿ ನೀವು. ನಿಮ್ಗೆ ಐತೆ ಕೂಳು ಹಾಕಕ್ಕಿಲ್ಲ ನಾನಂತೂ. ನನ್ನ ಮಕ್ಳಿಗೂ ಯಾರಿಗೂ ಇಲ್ದಿರಂಗೆ ಏನು ಅಂತ ಹೇಳ್ಬಿಟ್ಟು ಮಾಡಿದಿರ ನೀವು? ಅಯ್ಯೋ ಅಮ್ಮ, ಹಂಗಾರ ನಾನು ಒಡವೆ ಎಲ್ಲ ಓದಂಗೇನೇನಿಯಾ? ಏನೋ ಇಲ್ಲಿ ಸಂದಾಗಿರ್ತೀವಿ ಅಂತ ಹೇಳ್ಬಿಟ್ಟು ಇಕ್ಕಿದ್ರೆ ಎಲ್ಲ ಹೊಂಟೋಯ್ತಲ್ಲಪ್ಪ. ನೀನು ನಂಬಿಟ್ಟು ಇಕ್ಕಿದಕ್ಕೆ ಹಿಂಗೆ ನನಗೆ ಏನು ಮಾಡಲಿ? ನಮ್ಮ ಅಮ್ಮ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಒಡವೆ ಏನೂ ಇಲ್ಲ. ಅಪ್ಪ, ನಿನ್ನಿಂದ ನಾನು ಕಷ್ಟಪಟ್ಟು ದುಡ್ದನ್ನೆಲ್ಲ ದುಡ್ಡು ಅದು ಸಮೇತನೂ ಇಲ್ಲ. ಎಲ್ಲ ಹಬ್ಬೆ ಪಾಲಿಗಳಾಗಿ ಬೀದಿಗೆ ಬರಂಗೆ ಆಗ್ಬಿಟ್ಟಿದೀವಿ ನಾವು. ಇಂಥ ಕೆಲಸ ಮಾಡದೇನವ ನೀನು? ಹಾ ಥೂ, ಈಗ ಅದೆಲ್ಲ ಗೊತ್ತಿಲ್ಲ. ಅವಳು ಯಾವಳು ಎಲ್ಲವಳು ಅಂತ ಹೇಳು, ಚರ್ಮ ಸುಲ್ದಿಸ್ಕೊಬಿಟ್ಟು ಬರ್ತೀನಿ. ಅಪ್ಪ, ನನ್ಗೆ ಯಾಕೋ ಆಯ್ತಿಲ್ಲ. ಅದೇನೋ ಗೊತ್ತಾಯ್ತು ನನಗೆ. ಅಯ್ಯೋ, ನನ್ಗೆ ಆಯ್ತಿಲ್ಲ. ಕಣ್ಣೆಲ್ಲ ಮಂಜಾಯ್ತಾವೆ. ನಾನು ಬಿದ್ದೋಯ್ತೀನಿ. ನಂಗೆ ತಲೆ ತಿರುಗ್ತಾ ಇದ್ದೆ. ಬಿದ್ದೋಗು. ಯಾರು ಬೇಡ ಅಂತ ಹೇಳಿದ್ರು ಬಿದ್ದೋಗು. ಪತ್ರಗಳೆಲ್ಲ ಕಾಣಿದಂಗೆ ಮಾಡಿದಂಗೆ ಏನು ಮಾಡ್ಬಿಟ್ಟ ನೀನು? ಎಲ್ಲನೂ ತಲೆ ತಿರುಗಿದೋಯ್ತ್ಯಾ? ಬಿದ್ದೋಗು. ನಾನೇನು ಕೇಳಕ್ಕಿಲ್ಲ, ಬಿದ್ದೋಗು ನೀನು ಬಿದ್ದೋಗ್ಬೇಕು. ಜೈಲಾಗಿದ್ದ ಕ್ಯಾರೆ ಅಂದಿದ್ದನ್ನ ನಾವ್ಯಾಕೆ ಇವಾಗ ಕ್ಯಾರೆ ಅಂತ ಅನ್ಬೇಕು? ಬಿದ್ದೋಗತ್ತಾಗೆ. ಓಹೋ, ಅಪ್ಪ, ನನ್ ಕಣ್ಣೆಲ್ಲ ಮುಂಜಾಯ್ತಾವ. ನನ್ನ ಕೈಲಿ ನಿಂತ್ಕೊಳಕ್ಕೂ ಆಯ್ತಿಲ್ಲ. ನನಗೆ ಏನಾಯ್ತಾಯ್ತಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾರು ಬಂದಿದ್ರು ಏನ್ ಮಾಡಿದ್ರು ಅಂತಾನೂ ಗೊತ್ತಾಯ್ತಿಲ್ಲ. ಕಣ್ಣೆಲ್ಲ ಮುಂಜಾಯ್ತಾವ ನಂಗೆ. ಯೋ ನಿಂತ್ಕೊಳಯ್ಯ. ಸ್ವಯಾರ್ಜಿತ ಆಸ್ತಿ ಅಂತ ಹೇಳ್ಬಿಟ್ಟು ಯಾರ್ಯಾರು ಬರ್ಕೊಟ್ಬಿಟ್ಟು ಬಂದೆ ಅಂತ ಹೇಳಯ್ಯ. ಈ ಎಲ್ಲ ಪತ್ರ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ದೆ ಅಂತ ಹೇಳು. ಮನೆಯಾಳ್ ನನ್ನ ಮಗನೇ ಆಸ್ತಿ ಪತ್ರ ಒಂದು ಇಲ್ವಲ್ಲ ಇಲ್ಲಿ. ಯಾವ ಆಸ್ತಿನೂ ಇಲ್ಲ, ಏನೂ ಇಲ್ಲ. ಈಗ ಏನ್ ಮಾಡೋದು? ಹೇಳ್ದೆ ಅವತ್ತೇನೇ ಹೇಳ್ದೆ ನಿಮ್ಗೆ, ಏನಾರ ಒಂದು ಮಾಡಿ ಅಂದ್ರೆ ನಿಮ್ಮ ಒಳಗಡೆ ನೀವೇ ಕಿತ್ತಾಡ್ಕೊಂಡು ಹಾಳು ಮಾಡ್ಬಿಟ್ರಿ ಎಲ್ಲನೂ. ಹಳು ಬಂದ್ಲ ನನ್ನ ಸೊಸೆಯನ್ನು ನೋಡಿ ಕಿತ್ತೋದಳು. ಅವಳಿಂದ ಎಲ್ಲ ಹಾಳಾಗೋಗಿ ಹಾಳು ಬಿದ್ದೋಯ್ತು. ನಿಮ್ಮ ಅಪ್ಪ ಇವಾಗ ಆಸ್ತಿ ಪತ್ರನೆಲ್ಲ ಯಾರ ಹೆಸರು ಬರ್ಕೊಟ್ಟು ಯಾರು ಕೊಟ್ಟು ಬಂದವನೋ ಯಾರಿಗೆ ಗೊತ್ತು? ಇಲ್ಲ ಮನೆಯಾಳಿನೇ ಎತ್ಕೊಂಡು ಹೋಗೋಳೇನೋ. ಅಮ್ಮ, ಆ ಮನೆಯಾಳಿ ಎಲ್ಲೋಳ ಹುಡುಕಿ ಆ ಮನೆಯಾಳಿಗೆ ಸರಿಯಾಗಿ ಬುದ್ಧಿ ಕಲ್ಸನ ಬಾಮ. ಎಲ್ಲಿ ಅಂತ ಓಡೋಕಾಯ್ತದವಳು? ಇಲ್ಲೇ ಎಲ್ಲೋ ಬಿದ್ದಿರ್ತಾಳೆ. ಒಡವೆ ಪಡವೆ ಎಲ್ಲನೂ ಎತ್ಕೊಂಡು ಓಟ ಕಿತ್ತವಳೆ ಅಂತ ಅನ್ನಿಸ್ತೈತೆ. ನಾವು ಬರೋದವಳು ಮುಂಚೆನೆ ಗೊತ್ತಾಗೋಗ್ಬಿಟ್ಟೈತೆ. ಅದಕ್ಕೆ ನಾವು ಬರೋಕ್ಕಿಂತ ಮುಂಚೆನೇ ಎಸ್ಕೇಪ್ ಆಗೋಗ್ಬಿಟ್ಟವಳೆ. ಎಲ್ಲೋಯ್ತಾಳಿನ ನಡಿ, ಅವಳು ಸಿಕ್ಬೇಕು. ಅಲ್ಲೇನೇ ಹಾಕೊಂಡು ರುಬ್ಬ ಹಾಕ್ಬಿಡ್ಬೇಕು. ಎಲ್ಲ ವಾಪಸ್ ಇಸ್ಕೊಬಿಟ್ಟು ಬರ್ಬೇಕು. ನಮ್ಮಪ್ಪ ನೋಡು ಎಂತ ಥೂ ಬಿಡು. ಅಯ್ಯೋ ಬೀಗ್ರೆ, ಅವಳು ಅಡ್ರೆಸ್ ಎಲ್ಲ ಗೊತ್ತಾಯ್ತು. ಇಲ್ಲೇ ಪಕ್ಕದೂರೊಳನೇನಿ. ಅವಳು ನಿಮ್ಮ ಯಜಮಾನಪ್ಪನೂ ಅವಳು ಭಾಳ ವರ್ಷದಿಂದನೂ ಜೊತೆಯಾಗಿ ಕೈ ಹಿಡ್ಕೊಂಡು ಓಡಾಡ್ತಿದ್ರಂತೆ ಇಬ್ರು. ಯಾವಾಗೂ ಸಣ್ಣದಾಗ ಜೊತೆಗಿರೋರಂತೆ ನೋಡಿ. ಅವಳ ಮನೆ ಎಲ್ಲನೂ ಹೆಸ್ರು ಪಾಸ್ರು ಎಲ್ಲ ಕೇಳ್ಕೊಂಬಿಟ್ಟು ಬಂದೀವಿ. ನೀವು ಬರ್ರಿ, ಅಲ್ಲೇ ಪಕ್ಕದೂರಾಗೇನಿಯ ಅಲ್ಲೇನೇ ಇರ್ತಾಳಂತೆ. ಮನೆಯಾಳಿ ಸರಿ ಇಲ್ವಂತ ಅವಳು. ಬನ್ನಿ ಹೋಗ್ಬಿಟ್ಟು ಅವಳಿಗೆ ಸರಿಯಾಗಿ ಜಾಮ ಎತ್ಬಿಟ್ಟು ಏನೇನು ಹೋಗೈತೆ ಎಲ್ಲ ಕಿತ್ಕೊಂಬಿಟ್ಟು ಬಂದ್ಬಿಡನಿ. ಅಯ್ಯೋ, ಈಗ ಆಸ್ತಿ ಆಮೇಲೆ ಜಮೀನು ಎಲ್ಲ ಹೋಗ್ಬಿಟ್ರೆ ಒಡವೆ ನಾವೇನು ಮಾಡನಿ? ಬರ್ರಿ ನೋಡಿ ಅವಳು ಎಲ್ಲವಳು. ಅವಳಿಗೆ ಇವತ್ತು ಪರಕ್ಕೆ ಸೇವೆನೇ ಮಾಡ್ತೀನಿ ನೋಡಿ. ನನ್ನ ಗಂಡ ಏನೋ ಮಾಡವನೆ. ನಾವು ಇಲ್ಲಿಂದ ಇದು ಆಗೋ ಅಷ್ಟೊತ್ತಿಗೆ ಏನೋ ಮಾಡವನೆ. ನನಗೇನು ಮಾಡವನೆ ಅಂತ ಅರ್ಥ ಆಯ್ತಿಲ್ಲ. ಏನೋ ಮಾಡವನೆ ಅಷ್ಟೇ. ನಾವು ಇಲ್ದಿರೋ ಟೈಮಾಗಿ ಯಾರ್ಯಾರು ಬಂದು ಯಾರ್ಯಾರು ಹೋಗಿ ಏನೇನು ದೇಬ್ಕೊಂಡು ಹೋದ್ರೋ ಗೊತ್ತಿಲ್ಲ. ಏನೋ ಆಗೈತೆ ನೋಡಿ. ಮಗ, ನೀನು ಇಲ್ಲೇ ಇರು. ನಿಮ್ಮ ಅಪ್ಪನ ಮೇಲೆ ಒಂದು ಕಣ್ಣಿಕ್ಕಿರೋ. ನಾನು ನನ್ನ ಮಗಳು ಹೋಗ್ಬಿಟ್ಟು ಬರ್ತೀವಿ. ಹೆಂಗುಸ್ರು ಜಗಳದಾಗ ನೀನು ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಹೆಂಗುಸ್ರನ್ನ. ನೀನು ಯಾಕೆ ಬತ್ತೀಯಾ? ಬಾರೆ ಹೋಗೋಣ. ನಿನ್ನ ಮನೆ ಕಡೆ ನೋಡ್ಕೊಳ್ಳಲ್ಲ. ಸರಿನಮ್ಮ, ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ಇರೋ ಪರದೆಲ್ಲ ಕಿತ್ಕೊಂಡ್ ಬಾ.